ಆಯ್ತು ತಗೊಳವ, ಹೋಗಿ ನೀನು. ಮನೆ ಬಂತ ನಾನು ಹೋಗ್ತೇನೆ. ಆಯ್ತು ತಗೊಳಕ್ಕ, ಹೋಗು. ಎಲ್ಲಿ ಹೋಗ್ಬೇಕತ್ತೆ ಅಂದ್ಕೊಂಡೆ, ನೀನು ಬಂದಿದ್ದು ಚಲೋ ಆಯ್ತು. ಅಕ್ಕ ನಾನು ಇಬ್ರು ಕೂಡ ಹೋಗಿದ್ವಿ. ಅಕ್ಕ ಇಲ್ಲದಕ್ಕೆ ಒಬ್ಬೇಕಿಗೆ ಎಲ್ಲಿ ಹೋಗ್ಬೇಕಂತ ಅನ್ಕೊಂಡೆ. ಕೇಳತ್ಲೆ ಮತ್ತೆ ಬಂದೆಲ್ಲ ಚಲೋ ಆಯ್ತು. ನನಗೂ ಮನ್ಯಾಗ ನೀರಿದ್ದಿಲ್ಲ. ಅವಾಗ ನಾನು ಶೋಭಾ ಇಬ್ರು ಕೂಡ ಹೋಗಿದ್ವಿ. ಒಬ್ಬೇಕಿಗೆ ಬ್ಯಾಸರ ಬಿಡ ನನಗೂ ಹೋಗಕ್ಕೆ. ಕುಡಿಯಕ್ಕೆ ನೀರು ತರದ ಬ್ಯಾಸರ ಆಗ್ಬಿಟ್ಟದ ನನಗೂ. ಹಂಗಾಗಿ ಯಾರ ಜೊತೆ ಸಿಕ್ಕರೆ ಸಾಕು ಕಾಯ್ತಿರ್ತಾನೆ. ಮತ್ತೆ ಯಾವಾಗ ಹೋಗೋದಿದ್ರೆ ಹೇಳಿ, ನಾಳೆ ಹೇಳಿ ಮತ್ತೆ ಹೋಗೋಣಂತ. ಕರಿ ಇಲ್ಲೇ ನಿಂತ್ಕೊಂಡು ಕೂಗು, ಬರ್ತಾನೆ. ನಾನು ಇಬ್ರು ಕೂಡ ಹೋದ್ರಾತ್. ಆಯ್ತು ತಗೊಳಕ, ಹೋಗ್ಕೊಂಡು ನಾನು. ಅಕ್ಕ ಮನ್ಯಾಗ ಒಬ್ಬೇಕೆ ಅದಾಳ. ಇವ್ರ ಅತ್ತಿಯರು ರತ್ನ ಚಿಕ್ಕಮ್ಮ ಐತಿ, ಅವ್ರ ಪಾಡಿಗೆ ಅವ್ರು ಇರ್ತಾರ. ಮತ್ತೆ ಅಕ್ಕ ಒಬ್ಬೇಕೆ ಕಳ ಹೋಗ್ತಾನೆ ತಗೋ. ಆಯ್ತು ಹೋಗವ. ಅಕ್ಷತಾ, ನಿಮ್ಮ ಅಕ್ಕನ ಒಂಚೂರು ಹುಷಾರ್ಲೆ ನೋಡ್ಕೊ ಏನ. ನಕ್ಕ ಆಯ್ತು, ಬರ್ತಾನೆ ತಗೋ. ಅಕ್ಷತಾ ಆಯ್ತು. ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ. ಯಾಕೋ ವ್ಯೂಸೇ ಇಲ್ಲ, ಭಾಳ ಬೇಜಾರು ಅನ್ನಿಸ್ತೈತ್ರಿ. ಎಷ್ಟು ವ್ಯೂಸ್ ಬರೋದು ನನ್ನ ವಿಡಿಯೋಸ್ಗಳಿಗೆ. ಅದರಲ್ಲೂ ಶೋಭಾ ಸಂಸಾರದ ಕತೆಗೆ ಎಷ್ಟು ವ್ಯೂಸ್ ಇತ್ತಲ್ಲ, ಭಾಳ ಡೌನ್ ಆಗೈತಿ. ಭಾಳ ಬೇಜಾರು ಅನ್ನಿಸ್ತೈತಿ ಸ್ನೇಹಿತರೆ. ಯಾಕೆ ಅನ್ನೋದು ಗೊತ್ತಾಗಲ್ದು. ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬರಾಕತ್ತಾವು ಕತಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಂಗೆ ನೋಡಾಕತ್ತೀರಿ. ಸಬ್ಸ್ಕ್ರೈಬ್ ಮಾಡಿರಿ, ಹೈಪ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇವತ್ತು ಈಗಿನ ಕತೆ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ನಿಮಗೆ ಇಷ್ಟವಾಗಿರೋ ಕತೆನ ಐತಿದ್ದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯವ್ವ ನನ್ನ ಹೊಟ್ಟೆ, ಯವ್ವ ಓತೇವ ನನ್ನ ಹೊಟ್ಟೆ. ದವಾಖಾನೆ ಕರ್ಕೊಂಡು ಹೋಗ್ರಿ ಯವ್ವ. ರತ್ನ ಅತ್ತಿಯರ ಒಬ್ರು ಅನ್ವಲ್ರಲ್ಲ ಯವ್ವ. ಈ ಅಕ್ಷತಾ ನೋಡಿದ್ರಿ ಇಟ್ಟತ್ನಾಗ ಇನ್ನೂ ಬರಲಿಲ್ಲ. ಯಾಕ ಅಕ್ಕವ ಅಡುಗೆ ಕೊನೆಗೆ ಏನು ಮುಚ್ಚಿಲ್ಲ, ಏನಿಲ್ಲ. ತಡಿ ನೋಡ್ತಾನೆ ಹೋಗಿ. ಅಯ್ಯೋ ಶಿವನ, ಈಕೆ ಯಾಕೆ ಹಿಂಗೆ ಬಿದ್ದಾಳ ಅಕ್ಕ? ಅಕ್ಕ ಅಯ್ಯೋ ಅಯ್ಯೋ ಅಕ್ಕ. ಯವ್ವ ಅಕ್ಷತಾ ಬಂದ್ಯಾ? ಯವ್ವ ನಾನು ದವಾಖಾನೆ ಕರ್ಕೊಂಡು ಹೋಗ್ರ. ನಿಮ್ಮ ಮಾವನು ಬಂದಲ್ಲಿ ಬಂದು ಹೋದಾರು, ಬಂದ ಇಲ್ಲ ಮತ್ತೆ. ಅಕ್ಷತಾ ನಿಮ್ಮ ಮಾವನ ಕರಿ ನನ್ನ ದವಾಖಾನೆ ಕರ್ಕೊಂಡು ಹೋಗ್ರಿ. ಭಾಳ ತ್ರಾಸ ಅನ್ಸಕತ್ತೈತಿ, ಹೊಟ್ಟೆಲ್ಲ ಹಿಂಡಾಕತ್ತೈತಿ ಅಕ್ಷತಾ ನನಗೆ. ಅಯ್ಯೋ ಶಿವನ, ಅಕ್ಕ ಇಷ್ಟೆಲ್ಲ ಹಿಂಗೆ ಬಿದ್ದಾಳ. ಅತ್ತಿಯರು ರತ್ತ ಚಿಕ್ಕಮ್ಮ ಬಂದು ಹಿಡಿಕೆ ಯಾಕೆ ನೋಡಿಲ್ಲ ನೋಡು. ಥು, ಎಂತ ಕೆಟ್ಟ ಜಾತಿ ವಾಯವ್ವ. ಥು ಅಲ್ಲ, ನಾ ಹೋಗೋ ಮುಂದೆ ಚಲೋನೇ ಇದ್ಲ ಅಕ್ಕ. ಈಕೆ ಯಾಕೆ ಹಿಂಗೆ ಸಡನ್ ಹಿಂಗಾತಿಕಿಗೆ? ಯವ್ವ ಈಗ ಅದನ್ನೆಲ್ಲ ಮಾತಾಡ್ಕೊಂಡು ನಿಂದ್ರು ಬೇಡ, ಹೋಗ. ನಿಮ್ಮ ಮಾವಿದ್ರೆ ಯಾರನ್ನಾರಿದ್ರು ಕರಿ ಅಕ್ಷತಾ. ನನ್ನ ಕೈಯಿಂದ ನಡೆಯೋಕ್ಕೂ ಆಗಲ್ದ ಯವ್ವ. ಅಕ್ಕ ಏನು ಯೋಚನೆ ಮಾಡ್ಬೇಡ, ನಾ ಹೊರಗೆ ಹೋಗಿ ಯಾರು ಇದ್ರು ಕರಿತೇನೆ. ಏನು ನೀನು ಮಕ್ಕೋ ಇಲ್ಲಿ ಬಂದೆ, ಹೋಗಿ ಕರೆದು ಬರ್ತಾನೆ ಯಾರನ್ನಾರ. ಅಯ್ಯಯ್ಯ, ಇಲ್ಲಿ ನೋಡಿದ್ರು ಒಬ್ರು ಇಲ್ವ ಹೊರಗ. ಯಾರನ್ನಾರ ಕರಿಯೇನಂದ್ರೆ ಒಬ್ಬರು ಗಂಡು ಮಕ್ಕಳು ಕಾಣುವಲ್ರು. ಹೋಗಿ ಲಕ್ಷ್ಮಿ ಅಕ್ಕವನ್ನು ಕರೆದು ಬರಲೆ. ಅಕ್ಕಿ ಎತ್ಗೆನದ ಆಪಕ್ಕಲ್ಲ ಅಕ್ಕವನ್ನು. ಇವ್ ಮಾವು ನೋಡಿದ್ರಿ ಇಟ್ಟತ್ನಾಗ ಎಲ್ಲಿ ಹೋಗಿತ್ತೈತೆ. ಒಬ್ಬೊಬ್ರು ಕಾಣುವಲ್ರು. ಇವರು ನೋಡಿದ್ರೆ ಇಲ್ಲ ಮನ್ಯಾಗ ಹೊಲಕ್ಕೆ ಹೋಗ್ಯಾರ. ಕೆಲಸ ಒಂದೀಟ್ ಐತೆ ತಡಿ ಅಂತ ಬಂದೆ. ಏಟೋತಾತ್ ನೋಡು. ಲಗು ಲಗು ಹೋಗಿ ಒಂದಿಟ್ಟು ಚಾ ಕುಡ್ದು ಅಡ್ಡಕ್ಕನವ ಸೊಂಟ ಅದು ಹೊಡ್ಯಾಕತ್ತ ನನಗೆ. ಏನಂಗ ಮುಂಜಾನಿಂದ ಮಾಡು 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 ಅಂದ್ರೆ ಗೊಬ್ಬರ ಬಂದಿತ್ತು ಅಂತಂದು ಅಲ್ಲಿ ಇಳಿಸಿ ಬರಕ್ಕೆ ಹೋದೆ. ಹೊತ್ತಾಗ್ಬಿಡ್ತು. ಇದೇನು ಅಕ್ಷತಾ ಏಕೆ ಹಾಕೊಂತ ನಿಂತಾಳಿ ಇಲ್ಲಿ? ಅಕ್ಷತಾ ಏಪ್ಪ ಚಲೋ ಆತು. ಬಾವಾ ಬರ್ರಿ. ಅಕ್ಕವ್ಗ ಯಾರಿಗೆ ನಾವು ಕಾಣಿಸ್ಕೊಂಡವ ಏನೋ ಗೊತ್ತಲ್ಲ. ವಿಲಿ ವಿಲಿ ಒದ್ದಾಡಕತ್ ಬಿಟ್ಟಾಳ ಅಕ್ಕ. ಭಾಳ ಅಳಾಕತ್ತಾಳ. ಎಲ್ಲಗೂ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಬರ್ರಿ ಹೋಗೋಣ ಒಳಗೆ. ಅಯ್ಯೋ ಶಿವನ, ಹೆರಿಗೆ ನೋವ ಈಗನು ಎಂಟ್ರಾಗಕ್ಕಿಗೆ ಈಗ ಯಾಕೆ ಹೆರಿಗೆ ನೋವು ಕಾಣಿಸ್ಕೊಂಡು? ನಡಿ ಹೋಗೋಣ, ನಡಿ ನೋಡೋಣ ಏನು. ಅಯ್ಯೋ ಪರಮಾತ್ಮ, ಏನು ತಗೊಂಬಂದ್ಯಪ್ಪ ತಂದೆ? ಅಕ್ಕ ಏನು ಯೋಚನೆ ಮಾಡಬೇಡ, ಬಾವ ಬಂತು. ಅಯ್ಯಪ್ಪ ದೇವ್ರೆ, ಆಗವಲ್ದವ ನನಗೆ ತಡೆಯೋದು ಆಗವಲ್ದವ ಯವ್ವ. ಹೊಟ್ಟೆಲ್ಲ ಹಿಂಡಾಕತ್ತದ ನನಗೆ. ಹೊಟ್ಟೆಲ್ಲ ಕಿವುಚಿದಂಗೆ ಆಗತ್ತೈತವ. ಆಗವಲ್ದವ ನನಗೆ, ತಡ್ಕೊಳೋದು ಆಗವಲ್ದವ. ಶೋಭಾ ಏನಾಯ್ತು? ಏನಾಯ್ತು? ಬಾ ಹೋಗೋಣ ಬಾ ದವಾಖಾನಿಗೆ. ನಾ ಹೋಗೋ ಮುಂದಾರ ಚಲೋ ಇದ್ದೆಲ್ಲ, ಏನಾಯ್ತು ನಿನಗೆ? ರೀ ನನಗಾಗವಲ್ದ್ರಿ, ನನಗಾಗವಲ್ದಪ್ಪ. ನಾನು ಕರ್ಕೊಂಡು ಹೋಗ್ರಿ, ನನ್ನ ಕೂಸು ಉಳಿಬೇಕ್ರಿ. ನನಗೇನಾದ್ರೂ ನಡೀತೈತೆ, ನನ್ನ ಕೂಸು ಉಳಿಬೇಕ್ರಿ. ಕರ್ಕೊಂಡು ಹೋಗ್ರಿ ನನ್ನ. ಏನಾಗಂಗಿಲ್ಲ ನಿನಗೇನಾಗಕ್ಕೆ ನಾ ಬಿಡಂಗಿಲ್ಲ. ಬಾ ನಾ ಎತ್ಕೊಂಡು ಹೋಗ್ಕೊಂಡು ಬಾ ನಿನ್ನ. ನಾನು ಶೋಭಾನ್ ಕರ್ಕೊಂಡು ಹೋಗ್ಕನಿ. ನಿಂದಿಂದ ಆಕೆ ಅರ್ಬಿ ಏನಾರು ತೊಗೊಂತೀಯ ಏನು? ಬೇಡ ಬಾವ, ಫಸ್ಟ್ ಕರ್ಕೊಂಡು ಹೋಗ ನಡ್ರಿ. ಅಲ್ಲಿ ಫಸ್ಟ್ ಆಕಿಗೆ ಏನು ಅನ್ನೋದು ದವಾಖಾನೆಗೆ ಡಾಕ್ಟ್ರ್ ನೋಡ್ಲಿ ಏನು ಹೇಳ್ತಾರಲ್ಲ, ಅದ್ರ ಮೇಲೆ ಅರ್ಬಿ ಗಿರಿ ಎರಿಗೆ ಹಾಕತ್ತೆ ಏನಾದ್ರೆ ಅರ್ಬಿ ಅದನ್ನ ತೊಗೊಂಬಂದ್ರಾತ. ನಡ್ರಿ ಹೋಗೋಣ ಫಸ್ಟ್. ಮನ್ಯಾಗ ಯಾರು ಇಲ್ಲ ಏನು? ಈ ನಮ್ನಿ ಒದ್ದಾಡಕತ್ತಾಳ ಅವ್ವ ರತ್ನ ಇಬ್ರು ಇದ್ರಲ್ಲ ಮನ್ಯಾಗ. ಏನು ಗೊತ್ತಿಲ್ಲ ಬಾವ, ನಾನು ಬಂದಾಗ ಅಕ್ಕವ ಹಿಂಗ ಒದ್ದಾಡಕತ್ತಿದ್ಲು. ರತ್ನ ಚಿಕ್ಕಮ್ಮನಿಲ್ಲ, ಅತ್ತೇನು ಕಾಣಲಿಲ್ಲ. ಇಬ್ರು ಎಲ್ಲೋಗ್ಯಾರನೋ ಗೊತ್ತಿಲ್ಲ. ನಾನು ಕರ್ಕೊಂತಂತಡಿ. ಅವ್ವ ಭಾಳ ಒದ್ದಾಡಕತ್ತಾಳ. ಅಕ್ಷತಾ ಯಾರು ಅದಾರ ನಾ ನೋಡು, ಡಾಕ್ಟ್ರ್ ಕರಿ. ಬಾವ
ನೋಡಕತ್ತೇನೆ. ಡಾಕ್ಟ್ರ, ಸಿಸ್ಟರ್, ಯಾರದಿರಿ? ಒಂದಿಟ್ಟು ಎಮರ್ಜೆನ್ಸಿ ಐತೆ, ಬರ್ರಿ. ಯಾರಮ್ಮ ನೀವು? ಏನು ಎಮರ್ಜೆನ್ಸಿ? ಡಾಕ್ಟ್ರ, ಅಲ್ಲಿ ನೋಡ್ರಿ ನಮ್ಮ ಅಕ್ಕವಾಗ ಯಾಕ ಭಾಳ ಹೊಟ್ಟೆ ನೇಯಾಕತೈತಿ ಎಂದು ಒದ್ದಾಡಕತ್ತಾಳ್ರಿ. ಆಕಿನ ಒಂದಿಟ್ಟು ನೋಡ್ರಿ ಡಾಕ್ಟ್ರ. ಅಯ್ಯೋ ಶಿವನ, ಹಂಗೆ ಇತ್ಕೊಂಬಂದಿಯಲ್ಲಪ್ಪ. ನಡಿಯಲ್ಲಿ ವಾರ್ಡ್ನಾಗ ಹಾಕಿ ನಡಿ. ಬಂದು ನಡಿ ನೋಡ್ತಾನೆ. ಸಿಸ್ಟ್ರ, ಒಂದು ಸೈಲೆನ್ ತೊಗೊಂಬರ್ರಿ ಲಗುನ. ಒಂದು ಇದ್ರದ್ದು ಗ್ಲೂಕೋಸ್ ತೊಗೊಂಬರ್ರಿ. ದೌಡು ಒಂದು ಪೇಷಂಟಿಗೆ ಹಾಕ್ಬೇಕು. ಹ್ಞೂ ರೀ, ಲಘು ಬರ್ರಿ ಒಂಚೂರು. ಭಾಳ ಒದ್ದಾಡಕತ್ತಾಳ, ಹೊಟ್ಟೆ ನೋವು ಒಂದು. ನಡಿಯಪ್ಪ, ಬಂದು ನಡಿ. ಅಯ್ಯವ್ವ, ನನ್ನ ಹೊಟ್ಟೆವ್ವ, ನನಗೆ ಆಗವಲ್ದವ. ಇವ ಹೊಟ್ಟೆಲ್ಲ ಹಿಂಡಾಕತ್ತವ, ನನಗೆ ಆಗವಲ್ದವ. ಏನಾಗಲ್ಲಮ್ಮ ನಿನಗೆ, ಏನಾಗಲ್ಲ, ಸುಮ್ಮನಿರು. ನೋಡಾಕತ್ತೀನಿಲ್ಲ. ಈಗ ಎಷ್ಟ್ರಾಗ? ಈಗ 8ರಾಗ ಡಾಕ್ಟ್ರ. 8 ಮುಗ್ಯಾಕಿನ್ನು ಒಂದು ವಾರ ಐತ್ರಿ. ಅಯ್ಯೋ ಶಿವನ, ಮುಗ್ಯಾಕೆ ಬಂದವ ಅಂತೀರಿ? ಅಲ್ಲೇ ಹೆರಿಗೆ ನೀವು ಚಲೋ ಅದಂಗೆ ಆಗೈತಲ್ಲ. ನೋಡ್ರಿ ಡಾಕ್ಟ್ರ, ನಮ್ಮ ಅಕ್ಕವಾಗ ಏನಾಗಬಾರ್ದ್ರಿ. ನೀವೆಲ್ಲ ಹೊರಗಿರ್ರಮ್ಮ. ನಾ ಏನು ಅನ್ನೋದು ನಿಮಗೆ ಕರಿತೇನೆ. ನೀವು ಬೇಕಂದ್ರೆ ನೀವು ಹೊರಗೆಲ್ಲ ಹೊರಗಿರ್ರಿ. ಅಣ್ಣ, ನೀವು ಹೋಗ್ರಿ, ಹೊರಗಿರ್ರಿ. ಏನಾಗಿತ್ತಮ್ಮ? ಏನು ಮಾಡಕ್ಕೆ ಹೋಗಿದ್ರಿ? ಏನಾಯ್ತು ನಿಮಗೆ? ಏನಿಲ್ಲ ಡಾಕ್ಟ್ರ, ಬೆಳಗ್ಗೆಯಿಂದನೂ ಚಲೋನ ಅದನಿ, ಆರಾಮ ಅದನಿ. ಮಧ್ಯಾಹ್ನ ನಮ್ಮ ಅತ್ತೆಯರು ಜಳಕ ಮಾಡ್ಬೇಕು. ಒಂದಿಟ್ಟು ಬಕೆಟ್ ಅದನ್ನ ಬಚ್ಚಲಿಗೆ ಇಟ್ಕೊಡು ಅಂದ್ರೆ ಒಂದೀಟು ಬಕೆಟ್ ಎತ್ತಿ ಇಡತ್ಲೆ ಹಂಗ ಏಕ ಹೊಟ್ಟೆಲ್ಲ ಹಿಂಡಾಕತ್ ಬಿಡ್ತ್ರಿ. ಹಂಗ ಬಕೆಟ್ ಎತ್ತಿ ಒಂದೀಟು ತಗೊಂಡೋಗಿಟ್ಟು ಬಂದದ್ದು ಸೈ. ಹಂಗ ಹಿಂಡಿ ಹೊಟ್ಟಿ ಇವ ಕುಂದ್ರಾಕು ಬರವಲ್ದ, ನಡ್ಯಾಕ ಬರವಲ್ದ ಆಗಿತ್ರಿ. ಹಿಂಗ ನನ್ನ ಗಂಡನ ಎತ್ಕೊಂಬಂದಾರ ನೋಡ್ರಿ ದವಾಖಾನಿಗೆ. ನನ್ನ ಅಷ್ಟು ತ್ರಾಸ ಆಗ್ಬಿಟ್ಟತ್ ನನಗೆ. ಏನಾಗಲ್ಲ ತಂಗಿ, ಏನಾಗಲ್ಲ, ಯೋಚನೆ ಮಾಡ್ಬೇಡ. ನಿನಗೆ ಏನಾಗೈತಿ ಅಂದ್ರೆ ಅದು ಬಕೆಟ್ ಅದು ಒಜ್ಜಿದು ಎತ್ಬಾರ್ದವ. ಆಯ್ತು, ಈ ಟೈಮ್ನಾಗ ಎತ್ಬಿಟ್ಟಿಯಲ್ಲ ಒಮ್ಮೆರೆ ನಿನಗೆ ಗರ್ಭ ಚೀಲಕ್ಕೆ ಹೊಡೆದು ಬಿದ್ದಂಗೆ ಆಗೈತಾಟ. ಏನಾಗಲ್ಲ, ಒಂದು ಸ್ವಲ್ಪ ಇದು ಮಾಡ್ಕೊ. ನೋಡೋಣ, ಹೆರಿಗೆ ಇನ್ನೂ ಒಂದು ವಾರ ಐತಿ ಟೈಮ್. 8ರಾಗ ಆಗ ಮಾಡಬಾರ್ದು ಅಂತಂದು ಇನ್ನು ಒಂದು ವಾರ ಹೆಂಗೆ ಟೈಮ್ ಐತಿ. ಬೇಡ, ಇಷ್ಟು ಲಘು ಮಾಡಿಸೋದು. ನಾನು ಗುಳಿಗೆ ಕೊಡ್ತಾನವ. ಏನು ಅವ್ನು ಗುಳಿಗೆ ತಗೋ, ಕರೆಕ್ಟಾಗಿ ಗುಳಿಗೆ ತಗೋ. ಏನು ಭಾಳ ಬದುಕು ಮಾಡೋಕೆ ಹೋಗಂಗಿಲ್ಲ, ಒತ್ತಿ ಬದುಕು ಮಾಡಂಗ ಇಲ್ಲವ. ಏನು ಪೂರ ಆರಾಮಿರ್ಬೇಕಟ. ಏನು ಸಣ್ಣ ಪುಟ್ಟ ಮಾಡು, ಬೇಡ ಅನ್ನಂಗಿಲ್ಲ. ಒಜ್ಜಿ ಎತ್ತೋದು, ಬಟ್ಟೆ ಒಗೆಯೋದು, ಬಾಂಡೆ ತೊಳೆಯೋದು, ಇಂಥವೆಲ್ಲ ದೊಡ್ಡ ದೊಡ್ಡ ಬದುಕು ಮಾಡೋಕೆ ಹೋಗ್ಬಿಡವ. ಏನು ಯಾವ ಹೊತ್ನಾಗಾದ್ರೂ ಹೆರಿಗೆ ಆಗ್ಬೋದು. ಹೆರಿಗೆ ತಡೆಯಾಕೆ ನಾನು ಈ 8ರಾಗ ಹುಟ್ಟೋದು ಬೇಡ ಅಂತಾನ ನಿನ್ನ ಗಂಡ. ಹಾಗಾಗಿ ಒಂದಿಟ್ಟು ಗುಳಿಗೆ ಅವನು ಕೊಡ್ತಾನವ. ತಪ್ಪಲಿಲ್ಲ ಗುಳಿಗೆ ತಗೋ. ಒಂದು ಸೈಲೆನ್ ಏರಿಸ್ತೇನೆ, ಮನೆಗೆ ಹೋಗುವಂತೆ ಅಂತ. ಹ್ಞೂ ಡಾಕ್ಟ್ರ್, ನನಗೆ ನನ್ನ ಕೂಸು ಚಲೋ ಇರ್ಬೇಕ್ರಿ. ನನ್ನ ಕೂಸಿಗೆ ಏನೂ ಆಗ್ಬಾರ್ದು ಡಾಕ್ಟ್ರ್. ನನಗೇನಾದ್ರೂ ನಡೀತಿದ್ದು ನನ್ನ ಕೂಸು ಆರೋಗ್ಯವಾಗಿರ್ಬೇಕ್ರಿ. ಏನಾಗಲ್ಲ ತಂಗಿ, ಯೋಚನೆ ಮಾಡ್ಬೇಡ. ನೀನು ಆರಾಮಿರ್ತಿ, ನಿನ್ನ ಕೂಸು ಆರಾಮಿರ್ತೈತಿ. ಯೋಚನೆ ಮಾಡ್ಬೇಡ. ಈಗ ಒಂದು ಸಿಸ್ಟ್ರಿಗೆ ಹೇಳ್ತಾನೆ, ಒಂದು ಇದನ್ನು ಹಚ್ಚಾರ, ಅದಕ್ಕೆ ಇನ್ನೊಂದು ಹಾಕ್ಸಿ, ಇದನ್ನು ಸೈಲೆನ್ ಹಾಕ್ಸ್ರಿ ಅಂತಾನೆ. ನೀನು ಸುಸ್ತಾಗ್ಬಿಟ್ಟಿದ್ದಿ, ಹಂಗಾಗಿ ನಿನಗೆ ಹೊಟ್ಟೆಲ್ಲ ಹಿಂಡಾಕತೈತಿ. ಅದಕ್ಕೆ ಆ್ಯಂಟಿಬಯೋಟಿಕ್ ಹಾಕ್ತಾನೆ. ಅದಕ್ಕೊಂದು ಆ್ಯಂಟಿಬಯೋಟಿಕ್ ಹಾಕ್ತಾನೆ. ಸ್ವಲ್ಪ ಅಳಾರಕತಿ, ಒಂದು ತಾಸು ಇಲ್ಲೇ ಮಕ್ಕೋ. ಏನು ಒಂದು ತಾಸು ಅದು ಸೈಲೆನೆಲ್ಲ ಮುಗಿಯಾಕೆ ಒಂದು ತಾಸು ಬೇಕಯ್ಯವ. ಏನು ಆಮೇಲೆ ಹೋಗುವಂತೆ ಅಂತ ಮನೆಗೆ. ಇಲ್ಲಿ ನೋಡಪ್ಪ, ಶೋಭಾನ್ ಕಡೆ ಇದಾರೆ ಯಾರು? ಹೇಳ್ರಿ ಡಾಕ್ಟ್ರ್, ನಾನ ರೀ ಆಕಿ ಗಂಡ. ಏನು ರೀ, ಹೆಂಗದಾರ್ರಿ? ಇಲ್ಲಿ ನೋಡಪ್ಪ, ಏನು ಹೆದರ್ಕೇಳ ಅಂತದ್ದು ಏನಿಲ್ಲ. ಏನು ಎದ್ರ ಅಂತದಿಲ್ಲ. ಆಕಿ ಒಂದಿಟ್ಟು ಒಜ್ಜಿ ಎತ್ತಾಳ ಅಂತ. ಅದಕ್ಕೆ ಆಕಿಗೆ ತ್ರಾಸ ಆಗ್ಬಿಟ್ಟೈತಿ. ಒಂದಿಟ್ಟು ಹುಷಾರ್ಲೆ ನೋಡ್ಕೋಬೇಕಪ್ಪ. ಈ ಹೊತ್ನಾಗ ಒಂದಿಟ್ಟು ಕಾಳಜಿ ತೊಗೊಂಡು ನೋಡ್ಕೋಬೇಕು. ಗಂಡ ಅದಾನ. ಒಜ್ಜಿ ಪಜ್ಜಿ ಎತ್ತಾಕ ಬಿಡಬಾರ್ದಪ್ಪ. ನೀರು ಪಾರು ಬಕೆಟ್ ಎತ್ತಿಡೋದು ಮಾಡೋದು ನೀವು ಮಾಡ್ಬೇಕು ಗಂಡ್ಮಕ್ಳು. ಒಂದಿಟ್ಟು ಸೂಕ್ಷ್ಮಾಗಿ ಇರೋಕೆ ಬಿಡ್ಬೇಕು. ಎಲ್ಲ ಒಬ್ಬ ಬಸರದಾರ ಅಂದಮೇಲೆ ಎಷ್ಟು ಕಾಳಜಿಯಿಂದ ನೋಡ್ಕೊತೀವಿ ಅಷ್ಟು ಒಳ್ಳೇದು ತಾಯಿ ಮಗುಗೆ. ಈಗೇನು ಸಮಸ್ಯೆ ಇಲ್ಲ. ನಾನು ಒಂದು ಆ್ಯಂಟಿಬಯೋಟಿಕ್ ಹಾಕೇನಿ. ಒಂದು ತಾಸು ಆಕಿ ಇಲ್ಲೇ ರೆಸ್ಟ್ ತೊಗೊಳ್ಳಿ. ಒಂದು ತಾಸು ಬಿಟ್ಟು ಮನೆಗೆ ಕರ್ಕೊಂಡೋಗು. ಈಗೇನು ಆರಾಮದಾಳ. ನಾವು ನೋಡ್ಕೊತ ತೊಗೊಳ್ರಿ ಡಾಕ್ಟ್ರ. ನನಗೆ ನನ್ನ ಮಗ, ನನ್ನ ಕೂಸು, ನನ್ನ ಹೆಂಡತಿ ಆರೋಗ್ಯವಾಗದಾರಲ್ಲೇ ಅಷ್ಟೇ ಸಾಕು. ಆತು, ಹೊರಗೆ ಕುಂದ್ರಿ. ಆಕಿ ಮಕ್ಕೊಳ್ಳಿ ಒಂದು ಸ್ವಲ್ಪ. ನಿದ್ದೆ ಆದ್ರೆ ಅಳಾರಕತಿ. ನಿದ್ದೆಗೆ ನಿದ್ದೆನಿಲ್ಲ ಆಕಿಗೆ. ಕಣ್ಣು ನೋಡಿ ಹೆಂಗಾಗ್ಯಾವು. ಚಲೋ ನಂಗೆ ನೋಡ್ಕೊರಿ. ಮನೆಗೆ ಬಂದಮೇಲೆ ನಿನ್ನ ಮೇಲೆ ಇನ್ನೊಂದು ವಾರ 15 ದಿವಸ ಮುಂದೆ ಹೋಗ್ಬೇಕಾಕಿ. ಇಷ್ಟು ಲಘು ಹೆರಿಗೆ ಆಗಬಾರ್ದು ಅಂತಂದು ಗುಳಿಗೆ ಕೊಟ್ಟಾನಿ. ಕರೆಕ್ಟಾಗಿ ಗುಳಿಗೆ ತೊಗೊತಾಳಿಲ್ಲ ನೋಡು. ಗುಳಿಗೆ ಕೊಡು, ಹುಷಾರ್ಲೆ ನೋಡ್ಕೊ. ಹಣ್ಣು ಹಂಪ್ಲು ಕೊಡು. ಭಾಳ ಒಜ್ಜಿ ಪಜ್ಜಿ ಎತ್ತಿ ಬದುಕು ಮಾಡೋಕೆ ಬಿಡಬೇಡತ್ತಮ್ಮ. ಹ್ಞೂ ರೀ ಡಾಕ್ಟ್ರು. ಸಿಸ್ಟ್ರ್ ಬಂದು ನೋಡಿ ಹೋಗ್ತಿರ್ತಾರವ. ಮಕ್ಕೋ ಒಂದಿಟ್ಟು ಒಂದಿಟ್ಟು ಮಕ್ಕೊಂತನವ. ಈಗೊಂದೀಟು ಅಳಾರದಂಗ ಅಥವಾ ಹೊಟ್ಟೆ ಅಂತ ಬರೀ ಹಿಂಡದು ಹೇಳೋಕು ಅಲ್ಲವ.